ನಮಸ್ತೆ ಕರ್ನಾಟಕ. ರಾಜ್ಯದ ಮಹಿಳೆಯರಿಗೆ ಸರ್ಕಾರ ಭರ್ಜರಿ ಸಿಹಿ ಸುದ್ದಿಯನ್ನೇ ನೀಡಿದೆ. ಹೊಸ ವರ್ಷದ ಸಂಭ್ರಮದಲ್ಲಿರುವಾಗಲೇ ಗೃಹಲಕ್ಷ್ಮಿ ಯೋಜನಾ 24ನೇ ಕಂತಿನ ಹಣ ಜಮಾ ಆಗಲು ಶುರುವಾಗಿದೆ. ಹೌದು ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಹಣ ಯಾವಾಗ ಬರುತ್ತೆ ಅಂತ ಕಾಯುತ್ತಿದ್ದ ಯಜಮಾಂತಿಯರಿಗೆ ಜನವರಿ 1ರಿಂದನೇ ಮೊಬೈಲ್ನಲ್ಲಿ ಕ್ರೆಡಿಟ್ ಆಗಿರೋ ಮೆಸೇಜ್ ಸದ್ದು ಬರ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಬಹಳಷ್ಟು ಜನರಿಗೆ ಡಿಸೆಂಬರ್ ತಿಂಗಳ ಪೆಂಡಿಂಗ್ ಹಣ ಮತ್ತು ಜನವರಿ ತಿಂಗಳ ಹಣ ಒಟ್ಟು ಸೇರಿ 4,000 ಜಮಾ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಒಂದು ವೇಳೆ ನಿಮಗೆ ಬ್ಯಾಂಕ್ನಿಂದ ಮೆಸೇಜ್ ಬಂದಿಲ್ಲ ಅಂದರೆ ಗಾಬರಿ ಆಗಬೇಡಿ. ಕೆಲವೊಂದು ಸಲ ಸರ್ವರ್ ಬಿಜಿ ಇರೋದ್ರಿಂದ ಮೆಸೇಜ್ ತಡ ಆಗ್ಬೋದು. ಹಾಗಿದ್ರೆ ಬನ್ನಿ, ಹೇಗೆ ನಾವು ಹಣ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು ಅಂತ ನೋಡೋಣ. DBT ಆ್ಯಪ್, ಸರ್ಕಾರದ ಅಧಿಕೃತ DBT ಕರ್ನಾಟಕ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ, ಅದರಲ್ಲಿ ಒಂದು ಸಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕೆಳಗೆ 2,000 ಕ್ರೆಡಿಟೆಡ್ ಆನ್ ಜನವರಿ 1 ಅಂತ ತೋರಿಸುತ್ತೆ. ಹಾಗೇನಾದರೂ ಅಲ್ಲಿ ತೋರಿಸಿದ್ರೆ ಹಣ ಬಂದಿದೆ ಅಂತ ಅರ್ಥ. ಒಂದು ವೇಳೆ ಹಣ ಬರ್ದಿದ್ರೆ ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ KYC ಬಾಕಿ ಉಳಿದಿರ್ಬೋದು. ನಿಮ್ಮ ರೇಷನ್ ಕಾರ್ಡ್ಗೆ KYC ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. NPCI ಮ್ಯಾಪಿಂಗ್, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕಾಗುತ್ತೆ. ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಒಂದಂದರೆ ಸರ್ವರ್ ಸಮಸ್ಯೆ. ಎಲ್ರಿಗೂ ಒಂದು ಸಲತಿಗೆ ಹಣ ಹಾಕ್ತಿರೋದ್ರಿಂದ ಹಂತವಾಗಿ ಹಣ ತಲುಪೋಕೆ ಸರ್ವರ್ ಸಮಸ್ಯೆ ಆದರೆ 2ರಿಂದ 3 ದಿನ ತಗೊಳುತ್ತೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.